ತಲೆಗೆ ಪೆಟ್ಟಾಗಿತ್ತಲ್ವಾ? ಈಗ ಹೇಗಿದೆ? ಪರವಾಗಿಲ್ಲ ರೀ. ಪ್ರೀತಿಯಿಂದ ನೀವ್ ನನ್ನ ಎತ್ಕೊಂಡ್ ಬಂದ್ರಲ್ಲ, ಕಡಿಮೆ ಆಗೋಯ್ತು. ಸರಿ, ನೀನು ರೆಸ್ಟ್ ಮಾಡು, ನಾನು ಕೆಳಗಡೆ ಇರ್ತೀನಿ. ಏನ್ರಿ? ಸ್ವಲ್ಪ ಹೊತ್ತು ನನ್ ಕಣ್ಮುಂದೆನೆ ಕೂತ್ಕೋಬೋದಲ್ವಾ? ಆಗಿರೋ ಅಪಾಯ ಚಿಕ್ಕದಲ್ಲ. ಆದ್ರಿಂದ ನೀವ್ ಪಾರಾದ್ರಿ ಅಂದ್ರೆ ನಂಗೆ ಕನ್ಸಿನ ಹಾಗಿದೆ. ಸ್ವಲ್ಪ ಹೊತ್ತು ನೀವ್ ನನ್ ಮುಂದೆ ಇದ್ರೆ ಇದು ನಿಜ ಅಂತ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಇದು ಕನ್ಸಲ್ಲ, ನಿಜ. ನಿನ್ನೆದುರಿಗಿರೋದು ನೀನು ಕಾಪಾಡಿರೋ ಪ್ರಾಣ. ನಿನಗೆ ಅಷ್ಟು ಧೈರ್ಯ ಹೇಗೆ ಭಾಗ್ಯ? ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಜೊತೆಗೆ ನಿನಗೂ ಏನಾದರೂ ಆಗ್ತಿತ್ತು. ಅದು ಧೈರ್ಯ ಅಲ್ಲ ರೀ, ಪ್ರೀತಿ. ಪ್ರೀತಿ ಪ್ರೀತಿ ಎಷ್ಟೇ ಧೈರ್ಯವಂತ ಆದ್ರೂ ಅಷ್ಟು ಹತ್ರದಲ್ಲಿ ಸಾವಿದ್ರೆ ಧೈರ್ಯ ಅಲ್ಲೇ ಮಾಯ ಆಗೋಗುತ್ತೆ, ಅಲ್ಲೇ ಸತ್ ಹೋಗ್ಬೋದು. ಆದ್ರೆ ಪ್ರೀತಿ ಮಾತ್ರನೇ ಸಾವಿಗ್ ಕೂಡ ಎದುರಾಗಿ ನಿಂತು ಮುಂದೆ ಹೆಜ್ಜೆ ಇಡೋದು. ನೀವಿಲ್ದೆ ನಾನಿಲ್ಲ ಅಂತ ನನಗ್ ಗೊತ್ತು. ಹಾಗಿದ್ಮೇಲೆ ನಿಮ್ ತನಕ ಸಾವು ಬಂದ್ರೆ ನಾನ್ ನೋಡ್ತಾ ನಿಂತಿರ್ತೀನ? ಪ್ಲೀಸ್ ಭಾಗ್ಯ, ನಿನ್ನ ಪ್ರೀತಿನ ಹೇಳ್ಕೋಬೇಡ, ನಿನ್ನ ಅಭಿಮಾನನ ತೋರಿಸ್ಕೋಬೇಡ. ನೀನಾಡೋ ಪ್ರತಿ ಮಾತು ಕೂಡ ಒಂದೊಂದು ಆಯುಧ ಆಗಿ ನನಗೆ ತುಂಬಾ ತುಂಬಾ ನೋವು ಕೊಡುತ್ತೆ. ನನ್ ಹಣೆಲ್ ಏನ್ ಬರ್ತಿದ್ಯೋ, ನನ್ ಭವಿಷ್ಯ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ ಜೀವನ ಮಾತ್ರ ಕಡೆ ತನಕ ನಿಮ್ ಜೊತೆಗೆ ಬರ್ದಿದೆ. ಅದನ್ನ ನನ್ ಮನ್ಸು ಪದೇ ಪದೇ ನನಗ್ ನೆನಪು ಮಾಡುತ್ತೆ. ಅದಕ್ಕೆ ಕಷ್ಟ ಆದ್ರೂ ನಷ್ಟ ಆದ್ರೂ ನಿಮ್ ಜೊತೆಗೆ ಹೆಜ್ಜೆ ಇಟ್ಟು ಬರ್ತೀನಿ. ನಿಮ್ಗೆ ಯಾವುದೇ ಅಪಾಯ ಬಂದ್ರೂ ಅದು ನನ್ನ ದಾಟಿ ನಿಮ್ ತನಕ ಬರೋಕ್ ಬಿಡಲ್ಲ. ಭಾಗ್ಯ, ನೀನು ನನ್ನ ಮೇಲೆ ಆಕಾಶದಷ್ಟು ಪ್ರೀತಿ ಇಟ್ಕೊಂಡಿದ್ಯಾ, ಆದ್ರೆ ನಾನು ಒಂದು ಹನಿಯಷ್ಟು ಅಭಿಮಾನ ತೋರಿಸ್ತಿಲ್ಲ. ನಿನ್ನ ಗುರಿನೇ ಬೇರೆ, ನನ್ನ ಗುರಿನೇ ಬೇರೆ. ಅದನ್ನ ನಿನಗೆ ಹೇಳಬೇಕು, ಆದ್ರೆ ಮನಸ್ಸು ಒಪ್ತಿಲ್ಲ. ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಇದೆ ಅಂತ ಹೇಳೋದು ತುಂಬಾ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಒಬ್ಬರ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳೋದು ಅದಕ್ಕಿಂತ ಕಷ್ಟದ ಕೆಲಸ. ನೀನು ಪ್ರೀತಿ ತೋರಿಸುವಾಗ್ಲೆಲ್ಲ ಅದು ನನ್ನ ನೂರಾರು ಪ್ರಶ್ನೆ ಕೇಳುತ್ತೆ. ಒಂದೇ ಒಂದು ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ನಿನ್ನ ಜೀವನನೇ ಪ್ರಶ್ನೆ ಆಗಿ ಉಳಿಯೋ ಹಾಗೆ ಮಾಡ್ತೀನಿ ಅಂತ ಭಯ ಆಗುತ್ತೆ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ತಲೆಗೇಟಾಗಿತ್ತಲ್ವಾ, ಸ್ವಲ್ಪ ರೆಸ್ಟ್ ತಗೋ. ಜಾಸ್ತಿ ಮಾತಾಡಿದ್ರೆ ನೋವು ಹೆಚ್ಚಾಗುತ್ತೆ.
ಶಕ್ತಿಮಾನ್ ತರ ಗಾಳಿ ಬರೋದೇನು? ಸಡನ್ ಆಗಿ ಆ ಶಾಂಡ್ಲಿಯರ್ ಕೆಳಗ್ ಬೀಳೋದಂದ್ರೆ ಏನು? ನಂಗೆ ಯಾವ್ದೋ ದೊಡ್ಡ ಸಿನಿಮಾ ನೋಡ್ದಂಗ್ ಆಯ್ತಮ್ಮ. ಅದೇ ಕಣೆ, ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಬಿರುಗಾಳಿ ಬರುತ್ತಲ್ಲ, ಕಾರ್ಗಳು ಬಿಲ್ಡಿಂಗ್ಗಳೆಲ್ಲ ಹಾರೋಗುತ್ತಲ್ಲ, ಅಂಥದ್ದೇ ಬಿರುಗಾಳಿ ಯಾವ್ದೋ ಇರಬಹುದು. ಮಿತ್ರಾಗ್ ಏನಾಯ್ತು ಅಂತ ಎಷ್ಟು ಭಯ ಆಗೋಯ್ತು ಗೊತ್ತಾ? ಅವನು ಸಿಗ್ಬೇಕು ಅಂತ, ಮದ್ವೆ ಆಗ್ಬೇಕು ಅಂತ ಎಷ್ಟು ಕನ್ಸ್ಕೊಂಡಿದ್ದೆ. ಆ ಕನ್ಸಿನ ತರ ಆ ಶಾಂಡ್ಲಿಯರ್ ಹಾಗೆ ಎಲ್ಲಿ ಚೂರ್ ಚೂರ್ ಆಗುತ್ತೋ ಅಂತ ಎಷ್ಟು ಹೆದ್ರು ಬಿಟ್ಟೆ ಗೊತ್ತಾ? ಮಿತ್ರಾಗ್ ಏನಾದ್ರೇನು, ವಿವೇಕ್ ಇದಾನಲ್ಲ. ಅಯ್ಯೋ ಅಮ್ಮ, ನೀನ್ ಮತ್ತೆ ವಿವೇಕ್ ವಿವೇಕ್ ಅಂತ ಅದನ್ನೇ ಹೇಳ್ತಿರ್ಬೇಡ. ನನಗ್ ಮಾತ್ರ ಮಿತ್ರನೇ ಬೇಕು. ಅದ್ ಹೋಗ್ಲಿ ಬಿಡು. ಆಗ್ಲೇ ಮೇಲ್ ಹೋಗಿದ್ಯಲ್ಲ, ಏನಾಯ್ತು? ನನ್ನ ಅನುಮಾನ ಕರೆಕ್ಟೇ. ಮಿತ್ರಗೂ ಮನುಷ್ಯಗೂ ಮಧ್ಯ ತುಂಬಾ ದೊಡ್ಡ ಮ್ಯಾಟ್ರೆ ನಡೀತಿದೆ. ನಿಜವಾಗ್ಲೂನಾ? ನಾನಲ್ಲೋಗ್ ನೋಡ್ದೆ. ಮಿತ್ರ ಎದೆ ಮೇಲೆ ಮನೀಷಾ, ಮನೀಷಾ ತೋಳಲ್ಲಿ ಮಿತ್ರ. ಜನ್ಮ ಜನ್ಮದಿಂದ ದೂರ ಆಗಿರೋ ಹಾಗೆ ಅಂಟ್ಕೊಂಡ್ ನಿಂತ್ಕೊಂಡಿದ್ರಮ್ಮ. ಇದೇನ್ ಆಶ್ಚರ್ಯನೇ, ಇದ್ಯಾವ್ದೋ ಭಂಡ ನನ್ ಗಂಡ ಮೂವಿಲಿ ಸ್ಟೋರಿ ಇದ್ದಾಗಿದೆ. ಸ್ಟೋರಿ ಯಾವ್ದೇ ಆದ್ರೂ ಅದನ್ನ ಸೀಕ್ರೆಟ್ ಆಗಿಡೋದಿಕ್ಕೆ ತುಂಬಾ ಪ್ರಯತ್ನ ಪಟ್ರು. ಅಂದ್ರೆ ಅದೆಲ್ಲ ಫ್ರೆಂಡ್ಲಿ ಹಾಗಂತ ಸುಮ್ನೆ ತಪ್ಕೊಂಡಿದ್ವಿ ಅಂತ ಏನೋ ಒಂದ್ ನೆಪ ಹೇಳಿ ನನ್ ಬಾಯ್ ಮುಚ್ಸಕ್ಕಂತಾನೆ ನೋಡಿದ್ಲು ಆ ಮನೀಷಾ. ನಾನೇನು ಬುದ್ಧಿ ಇಲ್ದವಳ ಆ ರೀತಿ ಆಕ್ಟಿಂಗ್ ಎಲ್ಲ ನಂಬೋಕೆ? ಆ ಮಿತ್ರಗೆ ಒಂದ್ ಕಡೆ ಹೆಂಡತಿ ಇದ್ದಾಳೆ, ಇನ್ನೊಂದ್ ಕಡೆ ಲವರ್ ಇದ್ದಾಳೆ. ಮಧ್ಯದಲ್ಲಿ ಕರಡಿ ಥರ ನುಗ್ಗಿ ನೀನೇನೇ ಮಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕು? ನೋಡಮ್ಮ, ಮಿತ್ರಗೆ ಕಾಂಪಿಟೇಷನ್ ತುಂಬಾ ಇದೆ. ಏನು ಇಲ್ದಿರೋ ವಿವೇಕ್ ಹತ್ರ ನೀನ್ ಅದೃಷ್ಟ ಪರೀಕ್ಷೆ ಮಾಡೆ. ಇನ್ನೊಂದ್ಸಲ ನನ್ ಮುಂದೆ ವಿವೇಕ್ ಅಂದ್ರೆ ನಿನ್ ಕತೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಸರಿ ಸರಿ ಸರಿ, ಹೋಗ್ಲಿ, ಈಗ ಏನ್ ಮಾಡ್ತೀಯ ನೀನೇ ಹೇಳು. ಅದೇ ಯೋಚನೆ ಮಾಡ್ತಿದ್ದೀನಿ. ಒಂದ್ ಕೆಲ್ಸ ಮಾಡೋಣವಾ? ಮನೀಷಾ ವಿಷಯನ ಭಾಗ್ಯಂಗೆ ಲೀಕ್ ಮಾಡಿದ್ರೆ? ಇಷ್ಟು ಬೇಗ ಬೇಡ ಅಮ್ಮ. ಯಾಕೆ? ನಾವು ಲೀಕ್ ಮಾಡಿದ್ರೆ ಅದು ಲ್ಯಾಂಡ್ ಮೈನ್ ಹಾಗೆ ಸಿಡಿಬೇಕು. ಆ ತರ ಒಂದು ಒಳ್ಳೆ ಸಿಚುವೇಶನ್ ನಮಗ್ ಸಿಗ್ಬೇಕು. ವಿಷಯ ಹೇಳಿ ಇಶ್ಯೂ ಮಾಡಿದ್ರೆ ನಾವ್ ಅಂದ್ಕೊಂಡಿದ್ದು ಆಗುತ್ತೆ ಅಲ್ವಾ? ಸರಿಯಾದ ಅವಕಾಶ ಇಲ್ದೆ, ಕೈಯಲ್ಲಿ ಆಧಾರ ಇಲ್ದೆ ಅರ್ಜೆಂಟ್ ಮಾಡಿದ್ರೆ ಮೊದ್ಲಿಗೆ ನಾವೇ ಸಿಕ್ಬೀಳೋದು. ಅದಕ್ಕೆ ಸಮಯಕ್ಕೋಸ್ಕರ, ಸಂದರ್ಭಕ್ಕೋಸ್ಕರ ನಾವ್ ಕಾಯೋಣ. ಅದು ಬಂದ್ ಕೂಡ್ಲೆ ಒಂದು ಪ್ರಳಯ ಹುಟ್ಟಾಕಿ ಅಲ್ಲಿ ಪ್ರೇಯಸಿನ, ಇಲ್ಲಿ ಹೆಂಡ್ತಿನ ಇಬ್ರನ್ನು ನನ್ ದಾರಿಯಿಂದ ಕ್ಲಿಯರ್ ಮಾಡ್ತೀನಿ. ಅರ್ಥ ಆಯ್ತಾ? ಏನ್ ಅರ್ಥ ಆಗೋದೋ ಏನೋ. ನಾನೇ ದೊಡ್ಡ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ನೀನು ನನ್ನನ್ನೇ ಮೀರ್ಸೋ ಥರ ಇದೆಯಾ? ಆ ದೇವ್ತಾಯದಿಂದ ಗಂಡಾಂತರ ಕಳೀತು. ಇಲ್ಲ ಅಂದಿದ್ರೆ ನನ್ ಮಗ ಮಿತ್ರಂಗೆ ಏನಾಗ್ತಿತ್ತು? ಒಂದು ಕ್ಷಣಕ್ಕೆ ಎಲ್ರ ಜೀವ ಹೋಗ್ ಬಂದಂಗಾಯ್ತು. ಆ ದೇವ್ರ ದಯೆಯಿಂದ ಮಿತ್ರನ ಜೀವ ಉಳಿತು. ಆ ದೇವ್ರ ದಯೆಯಿಂದ ಅಲ್ಲ, ಭಾಗ್ಯಳ ಜಾತಕ ಬಲದಿಂದ. ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಭಾಗ್ಯನ ಜಾತಕ ಬಲ ಮಾತ್ರ ಮಿತ್ರನ ಜೀವನ ಕಾಪಾಡೋಕ್ ಸಾಧ್ಯ. ಭಾಗ್ಯಳ ಜೊತೆ ಇರುವಂತ ಸಂಬಂಧನೇ ಮಿತ್ರನಿಗೆ ಪೂರ್ಣ ಆಯುಷ್ಯ ಪಡೆಯುವಂತ ಮಾರ್ಗ. ಆ ವಿಷಯನ ಯಾವತ್ತೂ ಮರಿಬೇಡಿ. ನಮಗ್ ನೆನ್ಪೈತೆ ಸ್ವಾಮಿಗಳೇ. ಅದಕ್ಕೆ ಅಲ್ವಾ ಮಿತ್ರನ್ನ ಕಾಪಾಡೋದಕ್ಕೆ ಭಾಗ್ಯನ ಕರ್ಕೊಂಡ್ಬಂದು ಮದ್ವೆ ಮಾಡಿಸಿದ್ದು. ಆದ್ರೂ ಈ ಗಂಡಾಂತರಗಳು ಯಾಕೆ ಬರ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಭಾಗ್ಯಳ ಜಾತಕ ಮಿತ್ರನಿಗೆ ಒಂದು ರಕ್ಷಣಾ ವಲಯ ಅಷ್ಟೇ. ಅದು ಮಿತ್ರನ ಕಾಪಾಡಬಹುದೇ ಹೊರತು ಆವರಿಸ್ಕೊಂಡಿರೋ ಅಪಾಯಗಳನ್ನ, ಮುಂದೆ ನಡೆಯೋ ಅನಾಹುತಗಳನ್ನ ತಡೆಯೋದಕ್ಕಾಗಲ್ಲ. ಮತ್ತೆ ಇದಕ್ಕೆ ಬೇರೆ ಯಾವುದು ಪರಿಹಾರನೇ ಇಲ್ವಾ ಗುರುಗಳೇ? ಇಲ್ಲ. ನೀವೇ ನೋಡಿದ್ರಲ್ಲ, ಮಿತ್ರನ ಸುತ್ತ ಇಷ್ಟು ಜನ ಇದ್ರೂನು ಅಪಾಯನ ತಡೆಗಟ್ಟುವಂತ ಪ್ರಯತ್ನ ಮಾಡೋದಕ್ಕಾಗ್ಲಿಲ್ಲ. ಕೇವಲ ಭಾಗ್ಯ ಮಾತ್ರ ಮೃತ್ಯು ಎಳೆದಿರೋ ಗೆರೆನ ದಾಟಿ
ಮಿತ್ರನ ಕಾಪಾಡೋದಕ್ಕಾಗಿದ್ದು. ಇದರಿಂದಾನೇ ನಿಮಗೆ ಅರ್ಥ ಆಗ್ಬೇಕು, ಮಿತ್ರನ ಪ್ರಾಣನ ಕಾಪಾಡೋದಕ್ಕಾಗೋದು ಭಾಗ್ಯ ಕೈಯಿಂದ ಮಾತ್ರ. ಭಾಗ್ಯ ರೂಪದಲ್ಲಿ ಕೆಲವು ಪರಿಹಾರಗಳನ್ನ ನಾವು ಕಂಡುಹಿಡ್ಕೊಂಡಿದೀವಿ. ಉಳಿದಿರೋ ಪರಿಹಾರಗಳು ಭಾಗ್ಯ ಮಿತ್ರನ ಜೊತೆ ಹೇಗೆ ಜೀವನ ಮಾಡ್ತಾಳೆ ಅನ್ನೋದ್ರ ಮೇಲೆ ಆಧಾರವಾಗಿದೆ. ಅರ್ಥ ಆಗ್ಲಿಲ್ಲ ಸ್ವಾಮಿಗಳೇ. ನೋಡಿ, ಮಿತ್ರನ ಸುತ್ತ ಇರುವಂತ ಅಪಾಯಗಳು ಯಾವಾಗ ಅವನನ್ನು ಆವರಿಸ್ಕೊಳ್ಳುತ್ತೋ ಯಾರಿಗೂ ಗೊತ್ತಿಲ್ಲ. ಹಾಗೆ ಸಾಧಿಸ್ತಾ ಇರೋ ಗಂಡಾಂತರಗಳು ಯಾವಾಗ ಮೈ ಮೇಲೆ ಬರುತ್ತೆ ಅಂತ ನಾವು ಊಹೆ ಮಾಡಕ್ಕಾಗಲ್ಲ. ಮುಂದೆ ಬರೋ ದಿನಗಳಲ್ಲಿ ಮಿತ್ರನಿಗೆ ಹೆಜ್ಜೆ ಹೆಜ್ಜೆಗೂ ಅನಾಹುತಗಳು ಕಾದಿವೆ. ಒಂದು ಭಯಂಕರವಾದ ಅಪಾಯ ಕಾದಿದೆ. ಬರುವಂತ ಗಂಡಾಂತರಗಳು ಯಾವ ರೂಪದಲ್ಲಾದ್ರೂ ಬರಬಹುದು. ಅದು ಮನುಷ್ಯ ರೂಪ ಆಗಿರಬಹುದು, ವಸ್ತು ರೂಪ ಆಗಿರಬಹುದು, ಪಂಚಭೂತಗಳ ರೂಪದಲ್ಲಾಗಿರಬಹುದು. ಮುಂದೆ ಬರೋ 13 ತಿಂಗಳುಗಳು ಆ ಗಂಡಾಂತರಗಳನ್ನ ದಾಟಿ ಹೋದ್ರೇನೆ ಮಿತ್ರನಿಗೆ ಸಂಪೂರ್ಣ ಆಯುಷ್ ಸಿಗುತ್ತೆ. ಅಲ್ಲಿವರೆಗೂ ಭಾಗ್ಯ ಮಿತ್ರನ ಬಿಟ್ಟು ಒಂದು ಕ್ಷಣನೂ ದೂರ ಇರಬಾರ್ದು. ಕ್ಷಣ ಮಾತ್ರಕ್ಕಾದ್ರೂ ಭಾಗ್ಯ ಮಿತ್ರನಿಂದ ದೂರ ಇರಬಾರ್ದು. ನೀವ್ ಹೇಳಿದ ಹಾಗೆ ಮಾಡೋದಕ್ಕೆ ನಮ್ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ ಸ್ವಾಮಿಗಳೇ. ಎಂಥ ಪರಿಸ್ಥಿತಿಲೂ ಅವರಿಬ್ರು ಜೊತೆಲೇ ಇರೋ ಹಾಗೆ ನೋಡ್ಕೋತೀವಿ. ಅಪಾಯದ ಮುನ್ಸೂಚನೆ ನಮ್ಮ ಕೈಯಲ್ಲಿರೋದಿಲ್ಲ, ಆದ್ರೆ ಅದಕ್ಕೆ ಪರಿಹಾರಗಳು ನಮ್ಮ ಕೈಯಲ್ಲೇ ಇರುತ್ತೆ. ನಿರ್ಲಕ್ಷ್ಯ ಮಾಡ್ದೇನೆ ಭಾಗ್ಯಳ ಜಾತಕ ಬಲನ ಮಿತ್ರನಿಗೆ ಕಾವಲಾಗಿ ಇಡಿ. ನಾನಿನ್ನು ಹೋಗಿ ಬರ್ತೀನಿ. ಸರಿ ಸ್ವಾಮಿಗಳೇ. ಭಗವಂತ, ಯಾವ ಜನ್ಮದಲ್ಲಿ ಮಾಡಿರೋ ಪಾಪನೋ ಈ ಜನ್ಮದಲ್ಲಿ ಮಿತ್ರಾಗೆ ಹೆಜ್ಜೆಗೊಂದ್ ಗಂಡಾಂತರ ಇಟ್ಟಿದ್ಯಾ. ಆದ್ರೆ ಭಾಗ್ಯ ಅನ್ನೋ ರಕ್ಷಣೆ ಕವಚನೂ ಕೊಟ್ಟಿದ್ಯಾ. ಆ ರಕ್ಷಣೆ ಕವಚನ ಯಾವತ್ತೂ ಜೊತೆ ಇರೋ ಹಾಗೆ ನೀನೇ ನೋಡ್ಕೋಬೇಕು ಭಗವಂತ. ದೊಡ್ಡಮ್ಮ, ಬಂದಿರೋ ಕೆಲ್ಸ ಆಯ್ತಲ್ಲ, ನಾವಿನ್ನು ಹೊರಡ್ತೀವಿ. ಸರಿ, ನೀವು ಮನೆಗೆ ಹೇಗೆ ಹೋಗ್ತೀರಾ? ಕೋಟಿನೂ ಇಲ್ಲ, ಕಾರು ಇಲ್ಲ, ಯಾವ್ದೋ ಒಂದು ಆಟೋನಲ್ಲಿ ಒದ್ದಾಡ್ಕೊಂಡು ಹೋಗ್ಬೇಕಲ್ಲ. ಆಟೋದಲ್ಲಿ ಹೋದ್ರೆ ಆ ಗಾಳಿಗೆ ನನ್ ಕೂದಲು ಧೂಳ್ ಹಿಡಿದು ಹಾಳಾಗತ್ತಮ್ಮ. ಧೂಳಾಗೋಗುತ್ತೆ, ಹಾಳಾಗೋಗುತ್ತೆ ಅಂತ ಯೋಚನೆ ಮಾಡ್ತಾ ಕೂರೋಕೆ ನಾವೇನಾದ್ರೂ ಶ್ರೀಮಂತ್ರ? ಮಿಡಲ್ ಕ್ಲಾಸ್ ನಮ್ದು. ನಮ್ಗೆ ಈ ಕಷ್ಟನೆಲ್ಲ ತಪ್ಸಕ್ಕಾಗಲ್ಲ. ಅನ್ಸೂಯ, ನೀವಿಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ. ವಿವೇಕ್ ನಿಮ್ಮನ್ ಡ್ರಾಪ್ ಮಾಡ್ತಾನೆ. ನಾನು ಅವನಿಗೆ ಹೇಳ್ತೀನಿ ರೀ. ವಿವೇಕ್ನ ಕಳಿಸ್ತೀರಾ? ಸಂತೋಷ ಆಯ್ತು. ವಿವೇಕ್, ವಿವೇಕ್. ಅಕ್ಕ, ಈಗ ಹೇಗಿದ್ಯಾ? ಈಗ ಪರವಾಗಿಲ್ಲ ಜಾನು, ಹುಷಾರಾಗಿದ್ದೀನಿ. ಸರಿ ಅಕ್ಕ, ಹಾಗಿದ್ರೆ ನಾವು ಹೊರಡ್ತೀವಿ. ಇಷ್ಟು ಬೇಗನಾ? ಅನ್ಸಿಯ ಚಿಕ್ಕಿ ಹೋಗೋಣ ಹೋಗೋಣ ಅಂತಿದ್ದಾರೆ. ಜಾಸ್ತಿ ಹೊತ್ತಿಲ್ಲೇ ಇರೋದು ಚೆನ್ನಾಗಿರೋದಿಲ್ಲ ಅಲ್ವಾ ಅಕ್ಕ? ಜಾನು, ನೀನ್ ಕೂಡ ದೊಡ್ಡವಳಾಗ್ಬಿಟ್ಟೆ. ದೊಡ್ಡ ದೊಡ್ಡ ಮಾತು ಮಾತಾಡ್ತಿದ್ಯಾ. ಸರಿ ಅಕ್ಕ, ಇನ್ ನಾವು ಹೊರಡ್ತೀವಿ. ಹುಷಾರು ಜಾನು. ಆಯ್ತು ಅಕ್ಕ. ಅಕ್ಕ, ನಿಂಗೊಂದ್ ಸೀಕ್ರೆಟ್ನ ಹೇಳೋದೇ ಮರ್ತೋಯ್ತು. ಏನ್ ಜಾನು? ಇವತ್ ನಿಂಗೆ ಭಾವ ಅದೇನೋ ಸರ್ಪ್ರೈಸ್ ಕೊಡ್ತಾರಂತೆ. ಸರ್ಪ್ರೈಸಾ? ಹೌದಕ್ಕ, ಅದೇನೋ ಬೆಳ್ದಿಂಗ್ಳೂಟ ಅಂತೆ. ಬಾಯಿ ಬಡ್ಕಿ ಇವಳು ವಿಷಯನ ಅತ್ತಿಗೆ ಹೇಳ್ಬಿಟ್ಲು. ಅಣ್ಣನ ಕತೆ ಮುಗೀತು.
ನಂಬೋಕೆ ಆಗ್ತಿಲ್ಲ ಜನು. ನಿಜ ಅಕ್ಕ, ಆಗ್ಲೇ ಅವರೆಲ್ಲ ಮಾತಾಡ್ಬೇಕಾದ್ರೆ ನಾನೇ ಕೇಳಿಸ್ಕೊಂಡೆ. ಭಾವಂಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅನ್ಸತ್ತೆ. ಅಕ್ಕ, ಭಾವ ನಿಂಗೆ ಈ ಸರ್ಪ್ರೈಸ್ ಕೊಡ್ಬೇಕಾದ್ರೆ ಆಶ್ಚರ್ಯ ಪಟ್ಟ ಹಾಗೆ ನಟ್ಸು. ಇಲ್ಲ ಅಂದ್ರೆ ನಿಂಗ್ ಮುಂಚೆನೆ ಗೊತ್ತು ಅಂತ ಅವರು ಗೊತ್ತಾಗ್ಬಿಡತ್ತೆ. ಈ ತರ ಬೇಡದೇ ಇರೋ ಬುದ್ಧಿವಂತಿಕೆ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ಇವಳಿಗೆ. ಸರಿ ಜಾನು, ಕೆಳಗಡೆ ಹೋಗೋಣ ಸರಿ ಬಾ. ಅಕ್ಕ. ಅರ್ಜೆಂಟ್ ಆಗಿ ವಿಷಯನ ಅಣ್ಣಂಗೆ ಹೇಳಬೇಕು. ಅಣ್ಣ ಎಲ್ಲಿದನೋ? ವಿವೇಕ್, ವಿವೇಕ್, ಏನಜ್ಜಿ? ನೀನ್ ಹೋಗಿ ಅನ್ಸೂಯ ಅವ್ರನ್ನ ಅವ್ರ ಮನೆಗ್ ಡ್ರಾಪ್ ಮಾಡ್. ನಾನಾ? ನೀನೇ ಈಗ್ಲಾ? ಈಗ್ಲೇ ಏನಾಯ್ತೋ? ಈ ಬಡೂರು ಅಂದ್ರೆ ಚಿಕ್ಕಳಿಯಂಗೆ ಅಷ್ಟಕ್ಕಷ್ಟೇ ಅನ್ಸತ್ತೆ ದೊಡ್ಡಮ್ಮ. ಚಿಕ್ಕ ಅಳಿಯ ಅನ್ಕೊಂಡೆ, ಈ ತರ ಚಿಕ್ಕ ವಿಷಯಕ್ಕೆ ತುಂಬಾನೇ ದೊಡ್ಡ ಅರ್ಥ ಕೊಟ್ಬಿಟ್ರಿ ಅತ್ತೆ. ಅಣ್ಣಂಗೆ ಈ ವಿಷಯ ಹೇಗೆ ಹೇಳಿ? ಅತ್ತಿಗೆಗೆ ನೀನು ಸರ್ಪ್ರೈಸ್ ಕೊಡ್ತಿರೋ ವಿಷಯ ಗೊತ್ತಾಗೋಗಿದೆ. ಅತ್ತಿಗೆಗೆ ನೀನು ಸರ್ಪ್ರೈಸ್ ಕೊಡ್ತಿರೋ ವಿಷಯ ಗೊತ್ತಾಗೋಗಿದೆ. ಗಾಡ್, ಈಗ ಏನ್ ಮಾಡ್ಲಿ? ಹೇಳಿರೋ ಸುಳ್ಳನ್ನ ನಿಜ ಮಾಡ್ಬೇಕಾ? ನೀನೀಗ ಎಲ್ಲಿದ್ಯಾ ಅಣ್ಣ? ಅನ್ಸೂಯ ಅತ್ತೆ ಅವ್ರ ಫ್ಯಾಮಿಲಿನ ಡ್ರಾಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಬಾಮ್ಮ, ಹೋಗ್ ಬರ್ತೀನಿ ಅಜ್ಜಿ. ಹೋಗೋಣವಾ? ಬಾಯ್. ಮಿತ್ರ ಸುತ್ತ ಎಷ್ಟು ಡೇಂಜರ್ ಇದೆಯೋ, ಅವನ್ ಹೋಗೋ ದಾರಿಲಿ ಎಷ್ಟು ಪ್ರಾಬ್ಲಮ್ಸ್ ಇದೆಯೋ. ನನಗೆ ಇವಾಗ ಎಲ್ಲಾನು ಅರ್ಥ ಆಗ್ತಿದೆ ಆಂಟಿ. ಸದ್ಯಕ್ಕೆ ಮಿತ್ರನ್ ಜೀವನ ಒಂದು ಗಾಜಿನ ಗೊಂಬೆ ಹಾಗೆ. ಒಂದೇ ಒಂದು ತಪ್ಪು ಆಗ್ಬಾರ್ದು, ಒಂದು ತಪ್ಪು ಹೆಜ್ಜೆನೂ ಇಡಬಾರ್ದು. ಅಣ್ಣ ನಮ್ಮ ಮಧ್ಯೆನೇ ಇದ್ದ, ಅಪಾಯ ಅವನ್ ಪಕ್ಕದಲ್ಲೇ ಇರೋದು ಎಲ್ರಿಗೂ ಗೊತ್ತು. ಯಾರೂ ಅವನ್ನ ಕಾಪಾಡಕ್ಕಾಗ್ಲಿಲ್ಲ. ಆದ್ರೆ ಭಾಗ್ಯ ಮಾತ್ರ ಅಣ್ಣನ ಕಾಪಾಡಕ್ ಮುಂದಾದ್ಲು. ಈಗ್ಲಾದ್ರೂ ನಿಂಗೆ ಅರ್ಥ ಆಯ್ತಾ ಮನೀಷಾ, ಅಣ್ಣನ ಲೈಫಲ್ಲಿ ಭಾಗ್ಯನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ? ಚೆನ್ನಾಗಿ ಅರ್ಥ ಆಯ್ತು ಹನ್ಸಿಕಾ. ಮಿತ್ರ ನನಗ್ ಸಿಗ್ಬೇಕು ಅಂದ್ರೆ ಮಿತ್ರಗೆ ಭಾಗ್ಯ ತುಂಬಾ ಹತ್ರನೇ ಇರ್ಬೇಕು. ನಾನ್ ಸ್ವಲ್ಪ ದೂರದಲ್ಲಿರ್ಬೇಕು ಅಷ್ಟೇ ಅಲ್ವಾ? ಸರ್ಪ್ರೈಸ್ ಅಂತ ಸುಮ್ಮನೆ ಹೇಳಿದ ವಿಷಯ ಈಗ ಭಾಗ್ಯಂಗೂ ಗೊತ್ತಾಗಿದೆ. ಈಗ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಾ, ಸೈಲೆಂಟಾಗಿ ಕೂತ್ಕೋಬೇಕಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಕಮಾನ್ ಮಿತ್ರ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಷ್ಟು ದೊಡ್ಡದಾಗಿ ಯೋಚನೆ ಮಾಡೋದು? ವಿಷಯ ಚಿಕ್ಕದೇ ಆಗಿರಬಹುದು, ಆದ್ರೆ ಭಾಗ್ಯ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ದೊಡ್ಡದಿರುತ್ತಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಅದು ಭಾಗ್ಯನ್ ತಪ್ಪಾಗುತ್ತೆ. ಇದೇನು ಮನೀಷಾ, ಎಕ್ಸ್ಪೆಕ್ಟೇಷನ್ಸ್ ಕೊಟ್ಟಿದ್ದೆ ನಾವಲ್ವಾ? ಸರ್ಪ್ರೈಸ್ ಕೊಡ್ತೀನಿ ಅಂತ ಪ್ರೀತಿಯಿಂದ ಹೇಳಿದ್ಯಾ ಇಲ್ಲ ಪ್ರಾಮಿಸ್ ಮಾಡಿದ್ಯಾ? ಇಲ್ವಲ್ಲ. ನಿನ್ ಬಾಯಿಂದ ನೀನ್ ಹೇಳ್ದೇ ಇರೋದಕ್ಕೆ ನೀನ್ ರೆಸ್ಪಾನ್ಸಿಬಲ್ ಅಲ್ಲ. ಮನೀಷಾ, ಅವಳಿಗೆ ಈ ವಿಷಯ ತಿಳಿದೇ ಇದ್ದಿದ್ರೆ ಓಕೆ, ಗೊತ್ತಾದ್ಮೇಲೆ ಕೂಡ ಸೈಲೆಂಟ್ ಆಗಿದ್ರೆ ಅದು ತಪ್ಪಲ್ವಾ? ಸರಿ, ಹಾಗಾದ್ರೆ ಒಂದ್ ವೇಳೆ ವಿಷಯ ಅಲ್ಲಿ ತನಕ ಹೋದ್ರೆ ಸರ್ಪ್ರೈಸ್ ಎಲ್ಲಿ ಅಂತ ಅವಳು ಕೇಳಿದ್ರೆ ಆಫೀಸ್ ವರ್ಕ್ ಇದೆ ಅಂತನೋ, 1 ಮಿನಿಟ್ ಕೂಡ ಫ್ರೀ ಇರ್ಲಿಲ್ಲ ಅಂತ ಏನಾದ್ರೂ ಒಂದ್ ಸುಳ್ಳು ಹೇಳು, ಸರಿ ಹೋಗುತ್ತೆ.
ಮನೀಷಾ, ನೋಡು ಮಿತ್ರ, ಶಾಲಿನಿನ ಡೈವರ್ಟ್ ಮಾಡೋದಕ್ಕೆ ಹೇಳಿರೋ ಚಿಕ್ಕ ಸುಳ್ಳು ಅದು. ಆ ಸುಳ್ಳನ್ನ ಅಲ್ಲಿಗೆ ಬಿಟ್ರೆ ಒಳ್ಳೇದು.